ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಕೆಮಿಸ್ಟ್ರಿ ಭಾಗದ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ಅತ್ಯುತ್ತಮವಾದಂತಹ ಟಾಪಿಕನ್ನು ನೋಡ್ತಾ ಇದ್ದೀವಿ. ಆ ಟಾಪಿಕ್ ಹೆಸರು ಇಂಡಕ್ಟಿವ್ ಎಫೆಕ್ಟ್ ಅಂತೇಳಿ. ಇಂಡಕ್ಟಿವ್ ಎಫೆಕ್ಟ್, ಕೋವಲೆಂಟ್ ಕಾಂಪೌಂಡ್ಸ್ಗಳು ಏನು ರೆಡಿ ಆಗ್ತಾವಲ್ಲ ಅದರಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಅಂತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಭಾಗ ಬರ್ತದೆ. ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಕೆಲವೊಂದಿಷ್ಟು ಜನರಲ್ಲಿ ಭಯ ಉಂಟಾಗ್ಬಿಡ್ತದೆ ರೀ. ಯಾಕೆ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಅರ್ಥ ಆಗಂಗಿಲ್ಲ ಅಂಥೇಳಿ ವಿಚಾರ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ನೀವು ಯಾವ ಥರ ಕಲಿಬೇಕು ಅಂತಂದ್ರೆ, ಈ ಒಂದು ಕಾಂಪೌಂಡ್ಸ್ಗಳೇನಿದಾವಲ್ಲ, ಕಾರ್ಬನ್ ಕಾಂಪೌಂಡ್ಸ್ಗಳು, ಇವು ಕಾಂಪೌಂಡ್ಸ್ಗಳೆಲ್ಲ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಂದು ವಸ್ತು, ನಿನಗೆ ಪವಿತ್ರವಾದಂತಹ, ನಿನಗೆ ಅತ್ಯುತ್ತಮವಾಗಿ ಅಂತಕ್ಕಂತಹ ವಸ್ತು ನಿನ್ನ ಮುಂದೆ ಕಣ್ಣು ಮುಂದೆ ಅದ ಅಂತ ತಿಳ್ಕೊಳ್ಬೇಕಾಗ್ತದೆ. ಹಂಗೆ ತಿಳ್ಕೊಂಡಾಗ ನೀವೇನು ಕಲಿಬಹುದು? ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಕಲಿಬಹುದು. ಇಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಅಂತ ಬರೋದಕ್ಕಿಂತ ಮುಂಚೆ ನಾವೇನು ಕಲಿಬೇಕು? ಕೋವಲೆಂಟ್ ಬಾಂಡ್ ಅಂತ ಕಲಿಬೇಕು. 10ನೇ ತರಗತಿಯಲ್ಲಿ ನಾವು ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಒಳಗಡೆ ಏನು ಮಾಡಿದ್ವಿ? ಕೋವಲೆಂಟ್ ಕಾಂಪೌಂಡ್ಸ್ಗಳ ಬಗ್ಗೆ ಕಲ್ತಿದ್ದೀವಿ. ಕೋವಲೆಂಟ್ ಬಾಂಡ್ ಅಂದರೆ ಏನು ಅಂತ ಕಲ್ತಿದ್ದೀವಿ. ಯಾವುದರಲ್ಲಿ? ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಅಧ್ಯಾಯದೊಳಗಡೆ. ಈ ಕೋವಲೆಂಟ್ ಬಾಂಡ್ ಒಳಗಡೆ ಏನಿದಾವೆ? ಬಿಟ್ವೀನ್ ಸಿಮಿಲರ್ ಆಟಮ್ಸ್ ಏನು ಬರ್ತದೆ? ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಬಿಟ್ವೀನ್ ಡಿಸ್ಸಿಮಿಲರ್ ಆಟಮ್ಸ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಯಾವ ಥರ ಫಾರ್ಮೇಷನ್ ಆಗ್ತದೆ ಅದನ್ನು ನೋಡ್ಕೊಂಡು ತಗೋಣಂತ ಇಲ್ಲೇ ನಮ್ಮ ಉತ್ತರ ಸಿಗ್ತದೆ. ಎಲ್ಲಿ ಸಿಗ್ತದೆ ಉತ್ತರ? ಡಿಸ್ಸಿಮಿಲರ್ ಆಟಮ್ಸ್. ಬಿಟ್ವೀನ್ ಡಿಸ್ಸಿಮಿಲರ್ ಆಟಮ್ಸ್ ಇಫ್ ದೇರ್ ಈಸ್ ಬಾಂಡ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್, ದೆನ್ ದೇರ್ ವಿಲ್ ಬಿ ಆನ್ ಎಫೆಕ್ಟ್ ಕಾಲ್ಡ್ ಆಸ್ ಇಂಡಕ್ಟಿವ್ ಎಫೆಕ್ಟ್. ಓಕೆ, ಆಮೇಲೆ ನಾವೇನು ನೋಡೋಣ? ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ನೋಡೋಣ? ಅದರ ಪ್ರಾಪರ್ಟೀಸ್ಗಳು ನೋಡ್ಕೊಂಡು ತಗೊಳ್ಳಂತೆ. ನಂತರ ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ಗಳು ನೋಡೋಣಂತೆ. 2 ಟೈಪ್ಗಳಿದ್ದಾವೆ. ಒಂದು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ತದನಂತರ ನಾವೇನು ಮಾಡೋಣ ಅಂತಂದರೆ ಆರ್ಡರ್ ಆಫ್ ಪ್ಲಸ್ ಐ ಮೈನಸ್ ಐ ಎಫೆಕ್ಟ್ಸ್. ಆರ್ಡರ್ ಇದ್ದಾವೆ ಅಂತಂದರೆ ಒಂದೊಂದು ಕಾಂಪೌಂಡ್ಗೆ ಡಿಫ್ರೆಂಟ್, ಒಂದೊಂದು ಫಂಕ್ಷನಲ್ ಗ್ರೂಪ್ಗೆ ಡಿಫ್ರೆಂಟ್ ಆರ್ಡರ್ ಇದೆ, ಅದರದ್ದು ಡಿಫ್ರೆಂಟ್ ಸ್ಟೆಬಿಲಿಟೀಸ್ ಇದಾವೆ, ಅದನ್ನು ನೋಡ್ಕೊತಾ ಹೋಗೋಣಂತೆ. ನಂತರ ಅಪ್ಲಿಕೇಶನ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ಸ್. ಇಂಡಕ್ಟಿವ್ ಎಫೆಕ್ಟ್ ಅಪ್ಲಿಕೇಶನ್ಸ್ಗಳು ನೋಡ್ಕೊತ ಹೋಗೋಣ. ಒಟ್ಟಾರೆಯಾಗಿ ಒಂದು 5 ರಿಂದ 6 ಅಪ್ಲಿಕೇಶನ್ಸ್ಗಳಿದ್ದಾವೆ. ಆ ಎಲ್ಲ ಅಪ್ಲಿಕೇಶನ್ಸ್ಗಳನ್ನ ಒಂದೊಂದಾಗಿ ನೋಡ್ಕೊತ ಹೋದಾಗ ಈ ಒಂದು ಭಾಗ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗ್ತದೆ. ನೋಡ್ಕೊತ ಹೋಗೋಣ. ವಿದ್ಯಾರ್ಥಿಗಳೇ, ಈಗೇನು ಮಾಡೋಣ? ಕೋವಲೆಂಟ್ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗ್ತದೆ ಅಂತ ಇನ್ನೊಂದ್ಸಲ ನಾವೇನು ಮಾಡೋಣ? ರಿವೈಸ್ ಮಾಡ್ಕೊತ ಹೋಗೋಣಂತೆ. ಆಲ್ರೆಡಿ 10ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ, ಆದರೂ ಕೂಡ ನಾನು ಸ್ವಲ್ಪ ರಿವಿಷನ್ ಟೈಪ್ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ 2 ಡಿಫ್ರೆಂಟ್ ಟೈಪ್ ಅಲ್ಲಿ ನಡೀತೈತಿ. 2 ಡಿಫ್ರೆಂಟ್ ಟೈಪಲ್ಲಿ ನಡೀತದೆ. ಒಂದು ಸಿಮಿಲರ್ ಆಟಮ್ಸ್ಗಳ ನಡುವೆ. ನಂಬರ್ 1, ಕೋವಲೆಂಟ್ ಬಾಂಡ್ ಬಿಟ್ವೀನ್ ಸಿಮಿಲರ್ ಆಟಮ್ಸ್. ಬಿಟ್ವೀನ್ ಸಿಮಿಲರ್ ಆಟಮ್ಸ್. ಓಕೆ, ಸಿಮಿಲರ್ ಆಟಮ್ಸ್ ಎಕ್ಸಾಂಪಲ್ ಆಗಿ ನಾನು ಏನು ತಗೋತೀನಿ? ಹೈಡ್ರೋಜನ್ ತಗೋತೀನಿ. ಹೈಡ್ರೋಜನ್ ಆಮೇಲೆ ಇನ್ನೊಂದು ಹೈಡ್ರೋಜನ್ ಅಂತ ತಗೊಳ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೈಡ್ರೋಜನ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್. ಓನ್ಲಿ ಒನ್ outer most shell electron. So as and when 2 hydrogen atoms comes together, there will be formation of covalent bond. ಯಾವಾಗ ಅವು ಒಂದರ ಹತ್ರ ಒಂದು ಬರ್ತವೆ ಆವಾಗ ಏನಾಗ್ತದಪ್ಪ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಏನಾಗ್ತದೆ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಯಾವ ಥರ ಆಗ್ತದೆ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡಯಾಗ್ರಾಮ್ ನೀವು ತೆಗೆದಿದ್ದೀರಾ ಈ ಥರ, ಕರೆಕ್ಟಾ? ಇಲ್ಲೇನಿತ್ತು? ಅ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಶೇರ್ಡ್. ಓಕೆ, ಇದಕ್ಕೆ ಏನು ಕರಿತೀವಿ? ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಶೇರ್ಡ್ ಎಲೆಕ್ಟ್ರಾನ್ಸ್. ಆಮೇಲೆ ಇದಕ್ಕೆ ಬಾಂಡ್ ಪೇರ್ ಅಂತ ಕರಿತೀವಿ, ಇಲ್ಲ ಎಲೆಕ್ಟ್ರಾನ್ ಪೇರ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಏನಪ್ಪ ಇದಕ್ಕೆ? ಬಾಂಡ್ ಪೇರ್ ಆರ್ ಎಲೆಕ್ಟ್ರಾನ್ ಪೇರ್. ಎಲೆಕ್ಟ್ರಾನ್ ಪೇರ್. ಕೋವಲೆಂಟ್ ಬಾಂಡ್ ಆಗೋದು ಅದಕ್ಕೆ? ಕೋವಲೆಂಟ್ ಬಾಂಡ್ ಯಾವುದಕ್ಕಾಗುತ್ತೆ? ಯಾವಾಗ 2 ಆಟಮ್ಸ್ಗಳು ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳು ಬಂದು ಸೇರ್ತವೋ ಅವಾಗ ಕೋವಲೆಂಟ್ ಬಾಂಡ್ ಆಗ್ತದೆ. ಏನು? ಡ್ಯೂ ಟು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ತೀವಿ. ಆದರೆ ಏನಕ್ಕಾಗ್ತದೆ ಅದು ಗೊತ್ತಾಗಬೇಕಲ್ಲ. ಏನಕ್ಕಂತಂದರೆ ಇಲ್ಲಿ ಯಾವುದೇ ಆಟಮ್ ನೇಚರ್ ಒಳಗಡೆ ಏನಿದೆಯಲ್ಲ ಅದು ಈ ಒಂದು ನೋಬಲ್ ಗ್ಯಾಸಸ್ ಇದಾವಲ್ಲ, ನೋಬಲ್ ಎಲಿಮೆಂಟ್ಸ್ಗಳಿದಾವಲ್ಲ, ಆ ಕಡೆಗೆ ಸಾಗಬೇಕು ಅಥವಾ ಆಕ್ಟೇಟ್ ಲೆವೆಲನ್ನು ಪಡ್ಕೋಬೇಕು, ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ಗಳನ್ನ ಪಡ್ಕೋಬೇಕು ಅಂತೇಳಿಕೆ ಅದು ಸಾಗ್ತಾ ಹೋಗ್ತದೆ. ಹಾಗಾಗಿ ಹೈಡ್ರೋಜನ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ outermost shell electron, so it needs another outermost shell electron, so it will form a bond between another hydrogen atom, so there will be formation of single bond. ಇಲ್ಲಿ ಏನಾಗ್ತದಪ್ಪ? ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಹೆಚ್ ಸಿಂಗಲ್ ಬಾಂಡ್ ಹೆಚ್ ಅಂತ ಏಕೆ. ಆಮೇಲೆ ಇಲ್ಲೇನು ಶೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅಥವಾ ಬಾಂಡ್ ಪೇರ್ ಅಂತ ಕರಿತೀವಲ್ಲ, ಅದು ಯಾವಾಗಲೂ ಈ ಒಂದು ಬಾಂಡ್ನ ಮಧ್ಯಭಾಗದಾಗಿರ್ತದೆ. ಬಾಂಡ್ನ ಮಧ್ಯಭಾಗದಾಗಿರ್ತಪ್ಪ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದ್ದಿರ್ತವೆ.
ಮೊದಲನೇ ಹೈಡ್ರೋಜನ್ ಏನು ಮಾಡ್ತದೆ ಅಂತಂದರೆ ಈ ಒಂದು ಪೇರನ್ನು ಬಾಂಡ್ ಪೇರನ್ನು ಕಂಪ್ಲೀಟ್ ಪೇರ್ ಇರ್ತದಲ್ಲ ಈ ಕಂಪ್ಲೀಟ್ ಪೇರನ್ನು ತನ್ನ ಕಡೆಗೆ ಎಳ್ಕೋಬೇಕು ಅಂತ ಹೇಳ್ತದೆ. ಅದು ಪ್ರಯತ್ನ ಮಾಡ್ತದೆ. ಈ ಒಂದು ಪೇರ್ ನನ್ನ ಕಡೆ ನನಗೆ ಬೇಕು, ಕಂಪ್ಲೀಟ್ ಪೇರ್ ನನಗೆ ಬೇಕು, ಯಾಕೆ ನಾನು ಸ್ಟೇಬಲ್ ಆಗಬೇಕು, ನಾನು ಜಲ್ದಿ ಸ್ಟೇಬಲ್ ಆಗಬೇಕಂತೇಳಿ ಇದು ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ತನ್ನ ಕಡೆ ತೊಗೊತದೆ. ಅದೇ ಥರನಾಗಿ ಈ ಬಲಭಾಗದಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಕೂಡ ಈ ಎಲೆಕ್ಟ್ರಾನ್ಸ್ ಪೇರ್ ನನಗೂ ಬೇಕಂತಿಗೆ ಅದು ಕೂಡ ಏನು ಮಾಡ್ತದೆ ಅಂತಂದ್ರೆ ಫೋರ್ಸನ್ನು ಅಪ್ಲೈ ಮಾಡ್ತದೆ. ಇಲ್ಲಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಪ್ಲೈ ಆಗ್ತವೆ. ಈಕ್ವಲ್ ಯಾಕಂತಂದ್ರೆ ಸಿಮಿಲರ್ ಆಟಮ್ಸ್ ಇದಾವೆ, ಅದಕ್ಕಾಗಿ ಈಕ್ವಲ್ ಫೋರ್ಸ್ ವಿಲ್ ಬಿ ಅಪ್ಲೈಡ್ ಆನ್ ದ ಬಾಂಡ್ ಪೇರ್ ಆರ್ ಎಲೆಕ್ಟ್ರಾನ್ ಪೇರ್ ಅಂತ ನಾವು ಹೇಳ್ತೀವಿ. ಇದೇನಾಯಿತು ಕಾರ್ಬನ್ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ಸಿಮಿಲರ್ ಆಟಮ್ಸ್ ಆಯಿತು. ಅದೇ ಥರನಾಗಿ ನಾವೇನು ಮಾಡೋಣ ಈಗ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ಡಿಸ್ಸಿಮಿಲರ್ ಆಟಮ್ಸ್, ಅಲ್ಲಿ ಬರೋದು ಇಂಡಕ್ಟಿವ್ ಎಫೆಕ್ಟ್ ನೋಡೋಣ. ಓಕೆ, ಇಲ್ಲೇನು ತೆಗೆದುಕೊಳ್ಳೋಣ ಅಂತಂದರೆ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ಡಿಸ್ಸಿಮಿಲರ್ ಆಟಮ್ಸ್, ಎರಡು ಡಿಸ್ಸಿಮಿಲರ್ ಆಟಮ್ಸ್ ತೊಗೋತೀನಿ, ಒಂದು ಹೈಡ್ರೋಜನ್ ತೊಗೋತೀನಿ, ಇನ್ನೊಂದು ಕ್ಲೋರಿನ್ ಅಂತ ತೊಗೊತೀನಿ. ಆಲ್ರೆಡಿ ನಿಮ್ಗೆ ಗೊತ್ತದ ಹೈಡ್ರೋಜನ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್. ಓಕೆ, ಡಿಸ್ಸಿಮಿಲರ್ atoms. Take one atom that is hydrogen. ಇನ್ನೊಂದು ಏನು ತಗೊಳ್ಳೋಣಪ್ಪ ಕ್ಲೋರಿನ್ ತೆಗೆದುಕೊಳ್ಳೋಂಥ. ಕ್ಲೋರಿನ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ 7 ಎಲೆಕ್ಟ್ರಾನ್ಸ್ ಅದಾವ. ಔಟರ್ ಮೋಸ್ಟ್ ಶೆಲ್ ಒಳಗೆ 7 ಎಲೆಕ್ಟ್ರಾನ್ಸ್ ಅದಾವ ಅಂದರೆ ಇನ್ನೂ ಒಂದು ಎಲೆಕ್ಟ್ರಾನ್ ಬೇಕು. ಇದಕ್ಕೆ ಯಾವುದಕ್ಕೆ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಬೇಕು. ಅದೇ ಥರನಾಗಿ ಹೈಡ್ರೋಜನ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟದಪ್ಪ 1 ಅದ. ಇದ್ರೊಳಗೆ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ 1 2 3 4 5 6 7 ಅದಾವ. ಇದಕ್ಕೆ ಇನ್ನೂ ಒಂದು ಬೇಕು. ಹೈಡ್ರೋಜನ್ ಇದಕ್ಕೆ ಒಂದು ಹೈಡ್ರೋಜನ್ ಬೇಕು, ಅರ್ಥ ಆಗ್ತದ? ಹೈಡ್ರೋಜನ್ ಇದಕ್ಕೂ ಬೇಕು, ಆಮೇಲೆ ಹೈಡ್ರೋಜನ್ ಎಲ್ಲ ಎಲೆಕ್ಟ್ರಾನ್ ಇದಕ್ಕೂ ಬೇಕು, ಆಮೇಲೆ ಇಲ್ಲೂ ಕೂಡ ಎಲೆಕ್ಟ್ರಾನ್ ಬೇಕಾಗ್ತದೆ ಅಂತ ನಾವು ಹೇಳ್ತೀವಿ. ಹಾಗಿದ್ದಾಗ ಯಾವ ಥರ ಇಲ್ಲಿ ಬಾಂಡೇಜ್ ಫಾರ್ಮೇಷನ್ ಆಗ್ತದೆ ನೋಡ್ಕೊತ ಹೋಗೋಣಂತೆ. ಮೊದಲನೇದಾಗಿ ಹೈಡ್ರೋಜನ್ ಕ್ಲೋರಿನ್, ಆಮೇಲೆ ಬಾಂಡ್ ಫಾರ್ಮೇಷನ್ ಬಾಂಡ್ ಪೇರ್ ಅಂತ ನಾವು ಕರಿತೀವಿ. ಈ ಥರ ಏನು ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಯಿತು. ಓಕೆ, ಈ ಥರ ಬರೋಣ. ಕ್ಲೋರಿನ್ ಹೈಡ್ರೋಜನ್ ದೊಡ್ಡದಿರಂಗಿಲ್ಲ, ಸ್ವಲ್ಪ ಸಣ್ಣತೆಗೆ ಮತ್ತಿದು, ಯಾಕಂದರೆ ಅದು ಅತ್ಯಂತ ಚಿಕ್ಕ ಏನಪ್ಪ ಅದು ಆಟಮ್, ಹಾಗಾಗಿ ಅದು ಸ್ವಲ್ಪ ದೊಡ್ಡದು ಮಾಡೋಣ ಅಂತ. ಓಕೆ, ಈಗೇನೈತದು ಶೇರ್ಡ್ ಎಲೆಕ್ಟ್ರಾನ್ಸ್ ಏನದವ ಕ್ಲೋರಿನ್ ಮತ್ತು ಹೈಡ್ರೋಜನ್ ನಡಬರ್ಕೆ ಶೇರ್ಡ್ ಪೇರ್, ಇದು ಶೇರ್ಡ್ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಾನ್ ಪೇರ್ ಅಂತ ಕರಿತೀವಿ, ಬಾಂಡ್ ಪೇರ್ ಅಂತ ಕರಿತೀವಿ. ನಂತರ ಇಲ್ಲಿ ಕ್ಲೋರಿನ್ ಹೈಡ್ರೋಜನ್ ಡಿಫ್ರೆಂಟ್ ಐಟಮ್ಸ್ಗಳು ಅಂತಂದ್ರೆ ಅವುಗಳ ತಾಕತ್ತು ಡಿಫ್ರೆಂಟ್ ಇರ್ತದ. ಹೈಡ್ರೋಜನ್ ತಾಕತ್ತು ಕಡಿಮೆ, ಕ್ಲೋರಿನ್ ತಾಕತ್ತು ಜಾಸ್ತಿ. ತಾಕತ್ತು ಅಂದ್ರೆ ಏನ್ರಿ ಸರ ಇದು? ಅವುಗಳ ತಾಕತ್ತು ಅಂದ್ರೆ ಏನು? ತಾಕತ್ತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ ನಾವು. ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಆರ್ ಟೆಂಡೆನ್ಸಿ ಟು ವಿತ್ಡ್ರಾ ಎಲೆಕ್ಟ್ರಾನ್ಸ್ ವಿತ್ಡ್ರಾ ಗೊತ್ತಾ, ಎಳ್ಕೊಳ್ಳೋದು, ವಿತ್ಡ್ರಾ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಹೈಡ್ರೋಜನ್ ಸಿಂಗಲ್ ಬಾಂಡ್, ಕ್ಲೋರಿನ್ ನಾವು ಮಾಡಿದಾಗ ಇಲ್ಲೇನಾಗ್ತದೆ ಅಂತಂದ್ರೆ ಬಾಂಡ್ ಪೇರ್ ಮಿಡ್ಲ್ ಫಾರ್ಮೇಷನ್ ಆಗ್ತದೆ. ಹೈಡ್ರೋಜನ್ ಏನು ಮಾಡ್ತಿದ್ದಪ್ಪ, ಹೈಡ್ರೋಜನ್ ಕೂಡ ಇದ್ರ ಮೇಲೆ ಈಕ್ವಲ್ ಫೋರ್ಸನ್ನು ಅಪ್ಲೈ ಮಾಡ್ತದೆ, ಕ್ಲೋರಿನ್ ಕೂಡ ಇದ್ರ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತದೆ. ತಿಳಿದಂತೆ ಇಲ್ಲಿ ಕ್ಲೋರಿನ್ ಏನಾಗ್ತದೆ ಈ ಒಂದು ಪಿರಿಯಾಡಿಕ್ ಟೇಬಲಲ್ಲಿ ರೈಟ್ ಸೈಡ್ ಅದ ನೋಡ್ರಿ. ಕ್ಲೋರಿನ್ ಏನದ ಪಿರಿಯಾಡಿಕ್ ಟೇಬಲಲ್ಲಿ ರೈಟ್ ಸೈಡ್ ಅದಾವ. ರೈಟ್ ಸೈಡ್ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ ಅದಾವಲ್ಲ ಅವೆಲ್ಲ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಲೆಫ್ಟ್ ಸೈಡ್ ಇರೋವು ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ರೈಟ್ ಸೈಡ್ ಏನದವ ಅವು ನಾನ್ ಮೆಟಲ್ಸ್ ಇದ್ದಾವೆ, ಆಮೇಲೆ ಲೆಫ್ಟ್ ಸೈಡ್ ಏನದವಪ್ಪ ಮೆಟಲ್ಸ್ ಇದ್ದಾವೆ. ಮೆಟಲ್ಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್, ಆಮೇಲೆ ನಾನ್ ಮೆಟಲ್ಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್. ಹಾಗಾಗಿ ಕ್ಲೋರಿನ್ ಈಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋ ನೆಗೆಟಿವ್, ಇಟ್ ಈಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ದ್ಯಾನ್ ಹೈಡ್ರೋಜನ್. ಮೋರ್ ಎಲೆಕ್ಟ್ರೋ ನೆಗೆಟಿವ್ ಅಂದ್ರೆ ಏನು ಅಂದರೆ ಎಲೆಕ್ಟ್ರಾನ್ ಪೇರನ್ನು ತನ್ನ ಕಡೆ ಎಳುವಂಥ ಶಕ್ತಿ ಯಾವುದಕ್ಕೆ ಜಾಸ್ತಿ ಅದ? ಕ್ಲೋರಿನ್ ಜಾಸ್ತಿ ಅದ. ಸೊ ದ ಎಲೆಕ್ಟ್ರಾನ್ ಪೇರ್ ವಿಲ್ ಬಿ ಶಿಫ್ಟೆಡ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಆಟಮ್, ದಟ್ ಈಸ್ ಕ್ಲೋರಿನ್. ಓಕೆ, ದೆನ್ at this point the chlorine will be slowly become delta negative, that is nothing but what, it will be partially negatively charged. ಅದೇನಾಗ್ತದೆ ಕ್ಲೋರಿನ್ ಪಾರ್ಷಿಯಲಿ ನೆಗೆಟಿವ್ಲಿ ಚಾರ್ಜ್ ಆಗ್ತದೆ, ಇದು ಹೈಡ್ರೋಜನ್ ಅಂತಪ್ಪ ಪಾರ್ಷಿಯಲಿ ಪಾಸಿಟಿವ್ಲಿ ಚಾರ್ಜ್ ಆಗ್ತದೆ. ಹಾಗಾಗಿ ನಾವೇನು ಬರಿತೀವಿ H+ ಅಂತ ಬರಿತೀವಿ, Cl- ಅಂತ ಬರಿತೀವಿ. ಯಾಕೆ ಬರಿತೀವಿ? ಇಲ್ಲಿ ಬಾಂಡ್ ಪೇರ್ ಅಥವಾ ಎಲೆಕ್ಟ್ರಾನ್ ಪೇರ್ ಸ್ಲೈಟ್ಲಿ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್. ಹೌದಾ, ಎಲೆಕ್ಟ್ರಾನ್ಗಳೇ ಶಿಫ್ಟ್ ಆಗ್ಬಿಟ್ಟು ಕ್ಲೋರಿನ್ ಕಡೆಗೆ. ಎಲೆಕ್ಟ್ರಾನ್ಗಳು ಶಿಫ್ಟ್ ಅಂದ್ರೆ ಎಲೆಕ್ಟ್ರಾನ್ ಅಂದ್ರೆ ಏನು? ನೆಗೆಟಿವ್ ಅಲ್ಲ. ನೆಗೆಟಿವ್ ಯಾವ ಕಡೆ ಶಿಫ್ಟ್ ಆಗ್ತದೆ ಅದೇನಾಗ್ತದೆ? ನೆಗೆಟಿವ್ ಆಗ್ತದೆ. ಹೌದಾ, ಸ್ಲೈಟ್ಲಿ ಪಾರ್ಷಿಯಲಿ ನೆಗೆಟಿವ್. ಕ್ಲೋರಿನ್ ವಿಲ್ ಬಿಕಮ್ ಪಾರ್ಷಿಯಲಿ ನೆಗೆಟಿವ್, ಹೈಡ್ರೋಜನ್ ವಿಲ್ ಬಿಕಮ್ ಪಾರ್ಷಿಯಲಿ ಪಾಸಿಟಿವ್ ಅಂತ ನಾವು ಹೇಳ್ತೀವಿ. ದಿಸ್ ಎಫೆಕ್ಟ್
ಈ ಒಂದು ಎಫೆಕ್ಟ್ ಆಯಿತಾ, ಈ ಎಫೆಕ್ಟಿಗೆ ನಾವೇನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್, ಒಂದು ಡೆಫಿನಿಷನ್ ಬೇಕಲ್ಲ. ಡೆಫಿನಿಷನ್ ಹೇಳಬೇಕು ಅಂತಂದರೆ ಇಂಡಕ್ಟಿವ್ ಎಫೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಶಿಫ್ಟಿಂಗ್ ಆಫ್ ಬಾಂಡ್ ಪೇರ್ ಆರ್ ಎಲೆಕ್ಟ್ರಾನ್ ಪೇರ್ ಇನ್ ಅ ಕೋವೆಲೆಂಟ್ ಬಾಂಡ್ ಫ್ರಮ್ ಲೆಸ್ ರಿಯಾಕ್ಟಿವ್ ಅಲ್ಲ, ಲೆಸ್ ಏನಪ್ಪ ಇದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಟು ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ನಾವು ಹೇಳ್ತೀವಿ, ಅಥವಾ ಲೆಸ್ ಎಲೆಕ್ಟ್ರೋನೆಗೆಟಿವ್ ಟು ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆರ್ ಮಾಲಿಕ್ಯೂಲ್ ಅಂತ ನಾವು ಹೇಳ್ಬೋದು. ಇದಕ್ಕೆ ಏನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಹಾಗಾದರೆ ಈ ಇಂಡಕ್ಟಿವ್ ಎಫೆಕ್ಟ್ನ ಪ್ರಾಪರ್ಟೀಸ್ಗಳಿದಾವೆ, ಅದನ್ನು ಒಂದೊಂದಾಗಿ ನೋಡ್ಕೊಂಡು ಆಲ್ವೇಸ್ ಪ್ರೆಸೆಂಟ್ ಇನ್ ಸಿಗ್ಮಾ ಆರ್ ಸಿಂಗಲ್ ಬಾಂಡ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಫ್ರಾಮ್ ಲೋ ಎಲೆಕ್ಟ್ರೋನೆಗೆಟಿವ್ ಆಟಮ್ ಟು ದಿ ಹೈ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಟ್ ಈಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಡಿಸ್ಟೆನ್ಸ್ ಡಿಪೆಂಡೆಂಟ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು ಕಾರ್ಬನ್ ಚೈನ್ನ ತೆಗೆದುಕೊಳ್ಳೋಣಂತೆ. ಕಾರ್ಬನ್ ಚೈನ್ ಮುಂದ್ಗಡೆ ಒಂದು ಎಕ್ಸ್ ಅಂತ ನಾನು ಏನು ಮಾಡ್ತೀನಿ, ಫಂಕ್ಷನಲ್ ಗ್ರೂಪ್ ತೊಗೊತೀನಿ. ಈ ಫಂಕ್ಷನಲ್ ಗ್ರೂಪ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ತಗೊಳ್ಳೋಣಂತ. ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಅವಾಗ ಏನಾಗ್ತದೆ ನೋಡ್ರಿ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತಂದ್ರೆ ಏನು, ಇದು ಎಲೆಕ್ಟ್ರಾನ್ ಪೇರ್ ಏನು ಇರ್ತೈತಲ್ಲ ತನ್ನ ಕಡೆಗೆ ಏನು ಮಾಡ್ತದೆ, ಎಳ್ಕೊಂಡು ಬಿಡ್ತೈತೆ. ಇದು ಎಳ್ಕೊಂಡಾಗ ಏನಾಗ್ತದೆ, ಇದು ಸ್ಲೈಟ್ಲಿ ಇಟ್ ವಿಲ್ ಬಿಕಮ್ ಪಾರ್ಷಿಯಲಿ ನೆಗೆಟಿವ್. ಹೌದಾ, ಇದು ಪಾರ್ಷಿಯಲಿ ನೆಗೆಟಿವ್ ಇದ್ರೆ ಎಲೆಕ್ಟ್ರಾನ್ ಇದು ಕಳ್ಕೊಂಡಂಗಿಲ್ಲ, ಸ್ವಲ್ಪ ಎಲೆಕ್ಟ್ರಾನ್ ಶಿಫ್ಟ್ ಆಗೈತಿ, ಪೇರ್ ಆಫ್ ಎಲೆಕ್ಟ್ರಾನ್ ಶಿಫ್ಟ್ ಆಗೈತೆ ಅಂದ್ರೆ ಇದು ಕಳ್ಕೊಂಡಂಗೆ ಆಗ್ತದೆ. ಅಂದ್ರೆ ಸ್ವಲ್ಪ ಏನಾಗ್ತದೆ, ಪಾರ್ಷಿಯಲಿ ಪಾಸಿಟಿವ್ ಆಗ್ತದೆ. ಇದು ಪಾರ್ಷಿಯಲಿ ಪಾಸಿಟಿವ್ ಆಗ್ತದೆ. 50% ಪಾಸಿಟಿವ್ ಆಗ್ತದೆ ಅಂತ ತಿಳ್ಕೊ. ಎಕ್ಸಾಂಪಲ್ ಇದೇನಾಗ್ತದಪ್ಪ, 25% ಏನಾಗ್ತದೆ, ಪಾಸಿಟಿವ್ ಆಗ್ತದೆ. ಅರ್ಥ ಏನು, ಈ ಒಂದು ಇಂಡಕ್ಟಿವ್ ಎಫೆಕ್ಟ್ ಮೊದಲನೇ ಕಾರ್ಬನ್ ಮ್ಯಾಗ ಜಾಸ್ತಿ ಬಿತ್ತು, ಸೆಕೆಂಡ್ ಕಾರ್ಬನ್ ಮ್ಯಾಗ ಕಡಿಮೆ ಆಯಿತು, ಥರ್ಡ್ ಕಾರ್ಬನ್ ಮ್ಯಾಗ ಇನ್ನೂ ಕಡಿಮೆ ಆಗ್ತದೆ. ಅಂದ್ರೆ ಡಿಸ್ಟೆನ್ಸ್ ಡಿಪೆಂಡೆಂಟ್. ಡಿಸ್ಟೆನ್ಸ್ ಕಮ್ಮಿ ಇದ್ರೆ ಎಫೆಕ್ಟ್ ಜಾಸ್ತಿ, ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಎಫೆಕ್ಟ್ ಕಮ್ಮಿ. ಡೆಲ್ಟಾ ಅಂದ್ರೆ ಸ್ಮಾಲ್ ಅಂದಂಗೆ, ಡೆಲ್ಟಾ ಅಂದರೆ ವೆರಿ ಸ್ಮಾಲ್ ಅಂದಂಗೆ, ಮೈನ್ಯೂಟ್ ಅಂದಂಗೆ, ಪಾರ್ಷಿಯಲ್ ಅಂದಂಗೆ. ಓಕೆ, ಸ್ಮಾಲ್ ಡೆಲ್ಟಾ ಇಲ್ಲಿ ಬಂತು, ಸೆಕೆಂಡ್ ಕಾರ್ಬನ್ನಿಗೆ ಬಂತು. ದಟ್ ಮೀನ್ಸ್ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ the inductive effect decreases. Okay, next it is a permanent effect always present in a molecule. ಯಾವುದೇ ಮಾಲಿಕ್ಯೂಲ್ ತಗೊಳ್ರಿ ನೀವು, ಎಕ್ಸಾಂಪಲ್ H2SO4 ಅಂತ ಬರ್ತದ, HCl ಅಂತ ಬರ್ತದ. HCl ಒಳಗೆ ಏನಾಗ್ತಪ್ಪ, Cl ಮೈನಸ್ H+ ಅಂತ ಬರ್ತದ. ಅದೇ ಥರ ಡಿಫ್ರೆಂಟ್ ನೀವು OH ಮೈನಸ್ ಅಂತ ಬರ್ತದ, OH ಮೈನಸ್ ಅಂತ ಬರ್ತದ. ನೆಕ್ಸ್ಟ್ CH3COOH ಬರ್ತದ, ಅಥವಾ C2H5 OH ಅಂತ ಬರ್ತದ. OH ಮೈನಸ್ ಇದು ಕಂಪ್ಲೀಟ್ ಪ್ಲಸ್ ಆಗ್ತದೆ. ಅಂದರೆ ಇಲ್ಲೇನು ಇಂಡಕ್ಟಿವ್ ಎಫೆಕ್ಟ್ ಪರ್ಮನೆಂಟ್. ಇದು ಯಾವುದೇ ಮಾಲಿಕ್ಯೂಲ್ ತಗೊಳ್ರಿ ಪರ್ಮನೆಂಟಾಗಿ ಇಂಡಕ್ಟಿವ್ ಎಫೆಕ್ಟ್ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ದೇರ್ ಆರ್ 2 ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ಸ್. ಒನ್ ಈಸ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆರ್ +I -I ಎಫೆಕ್ಟ್ ಅಂತ ಕರಿತೀವಿ. ಇವು ಅಂದ್ರೆ ಏನು, ಇವುಗಳ ಡೆಫಿನೇಷನ್ಸ್ಗಳು, ಡೀಟೇಲ್ಸ್ಗಳು ನೋಡ್ಬೋದು. ದ ಫಸ್ಟ್ ಒನ್ ಈಸ್ ನೆಗೆಟಿವ್ ಐ ಎಫೆಕ್ಟ್ ಅಂತೇಳಿ. ಇದಕ್ಕೊಂದು ಎಕ್ಸಾಂಪಲ್ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೋಗ್ತೀನಿ. ಎಕ್ಸಾಂಪಲ್ ನೋಡೋಣ. ಒಂದು ಕಾರ್ಬನ್ ಚೈನ್ ತಗೊತೀನಿ ನಾನು. ಈ ಕಾರ್ಬನ್ ಚೈನ್ ಮುಂದ್ಗಡೆ ಎಕ್ಸ್ ಅಂತ ನಾನು ಅಪ್ಲೈ ಮಾಡ್ತೀನಿ. ಎಕ್ಸ್ ಅಂದರೆ ಫಂಕ್ಷನಲ್ ಗ್ರೂಪ್ ಅಂತ ನಾವು 10th ಅಲ್ಲಿ ಕಲ್ತಿದ್ವಿ, ಹೌದಾ. ಈ ಒಂದು ಎಕ್ಸ್ ಅಂತಂದ್ರೆ ಫಂಕ್ಷನಲ್ ಗ್ರೂಪ್ ಅಂತ ನಾನು ತಗೊತೀನಿ. ದಿಸ್ ಫಂಕ್ಷನಲ್ ಗ್ರೂಪ್ ಅನ್ನೋದು ಜಸ್ಟ್ ಗ್ರೂಪ್ ಅಂತ ಹೇಳೋಣಂತ, ಇದನ್ನು ಗ್ರೂಪ್ ಅಂತ ಬರೋಣ. ನೆಕ್ಸ್ಟ್ ಇದೇನಪ್ಪ, ಕಂಪ್ಲೀಟಾಗಿ ಇದಕ್ಕೆ ಸಿಸ್ಟಮ್ ಅಂತ ಕರಿತೀವಿ. ಗ್ರೂಪ್ ಆ್ಯಂಡ್ ಸಿಸ್ಟಮ್. ಗ್ರೂಪ್ ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಸಿಸ್ಟಮ್. ಸಿಸ್ಟಮ್ಗಿಂತ ಈ ಗ್ರೂಪ್ ಏನಿದೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆ ಅಂತ ನಾವು ಹೇಳ್ತೀವಿ. ನಂತರ ಇಲ್ಲೇನಾಗ್ತದೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತಂದ್ರೇನು, ಎಲೆಕ್ಟ್ರಾನ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಆರ್ ಎಲೆಕ್ಟ್ರಾನ್ ಪೇರ್ ವಿಲ್ ಬಿ ಶಿಫ್ಟೆಡ್ ಫ್ರಾಮ್ ಸಿಸ್ಟಮ್ ಟು ದಿ ಗ್ರೂಪ್. ಓಕೆ, ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಾಮ್ ಸಿಸ್ಟಮ್ ಟು ದಿ ಗ್ರೂಪ್. ಸಿಸ್ಟಮ್ನಿಂದ ಗ್ರೂಪ್ ಕಡೆಗೆ ಏನಾಗ್ತವ, ಎಲೆಕ್ಟ್ರಾನ್ ಮೂವ್ ಆಗ್ತಾವ ಅಂತಂದ್ರೆ ನಾನಿಲ್ಲಿ ಈ ಥರ ಆರೋ ಮಾರ್ಕ್ ತೋರಿಸ್ತೀನಿ ನೋಡ್ರಿ. ಆರೋ ಮಾರ್ಕ್ ತೋರಿಸೋಣ. ಓಕೆ, ಈಗ ಎಲೆಕ್ಟ್ರಾನ್ಸ್ಗಳು ಶಿಫ್ಟ್ ಆಗಿದಾವೆ ಅಂತಂದ್ರೆ ಇದೇನಾಯಿತು, ಪಾರ್ಷಿಯಲಿ ನೆಗೆಟಿವ್ ಆಯಿತು. ಪಾರ್ಷಿಯಲಿ ಆಯಿತು, ನೆಗೆಟಿವ್ ಆಯಿತು. ಇದು ಪಾರ್ಷಿಯಲಿ ಪಾಸಿಟಿವ್, ಇದು ಡಬಲ್ ಪಾರ್ಷಿಯಲಿ ಪಾಸಿಟಿವ್ ಅಂತ ಕರಿತೀವಿ. ಡಬಲ್ ಪಾರ್ಷಿಯಲಿ ಅಂತಂದ್ರೇನು, ಕಡಿಮೆ ಎಫೆಕ್ಟ್ ಬೀಳ್ತದೆ. ಯಾಕಂದ್ರೆ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ದೆನ್ ದ ಎಫೆಕ್ಟ್ ಡಿಕ್ರೀಸಸ್ ಅಂತ ನಾವು ಹೇಳ್ತೀವಲ್ಲ. ಹಾಗಾಗಿ ಇಲ್ಲಿ ಗ್ರೂಪ್ ಮೇಲ್ಗಡೆ ಡೆಲ್ಟಾ ನೆಗೆಟಿವ್ ಅಂತ ಬರೆದಿದ್ದೀನಿ. ಯಾಕೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅದ ದ್ಯಾನ್ ಸಿಸ್ಟಮ್. ಸೊ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಾಮ್ ಸಿಸ್ಟಮ್ ಟು ದಿ ಗ್ರೂಪ್ ಅಂತ ನಾವು ಕರಿತೀವಿ. ಇದಕ್ಕೆ ನಾವು ನೆಗೆಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ಸ್ ಆರ್ ವಿತ್ಡ್ರಾನ್ ಅಂತ ಬರಿತೀವಿ. ಎಲೆಕ್ಟ್ರಾನ್ಸ್ ಆರ್ ವಿತ್ಡ್ರಾನ್ ಫ್ರಾಮ್
ಸಿಸ್ಟಮ್ ಟು ದಿ ಗ್ರೂಪ್. ಹೌದಾ, ಸಿಸ್ಟಮ್ನಿಂದ ಗ್ರೂಪ್ ಏನಾಗ್ತದೆ, ಎಲೆಕ್ಟ್ರಾನ್ ವಿತ್ಡ್ರಾಲ್ ಆಗತ್ತದ. ವಿತ್ಡ್ರಾಲ್ ಆಗತ್ತ ಅಂತಂದ್ರೆ ದಿಸ್ ಈಸ್ ಕಾಲ್ಡ್ ಎಸ್ ವಿತ್ಡ್ರಾಲ್ ಎಫೆಕ್ಟ್ನು ಅಂತ ಕರಿತೀವಿ. ನೆಗೆಟಿವ್ ಎಫೆಕ್ಟ್ ಇನ್ನೊಂದು ಹೆಸರೇನಪ್ಪ, ವಿತ್ಡ್ರಾಲ್, ಎಲೆಕ್ಟ್ರಾನ್ ವಿತ್ಡ್ರಾಲ್ ಎಫೆಕ್ಟ್ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಪಾಸಿಟಿವ್ ಎಫೆಕ್ಟ್ ಅನ್ನು ನೋಡೋಣ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಕ್ಸಾಂಪಲ್ ಬೆನ್ಸಿನ್ ತೆಗೆದುಕೊಳ್ಳೋಣ ಅಂತ. ಬೆನ್ಸಿನ್ ಒಂದು ಎಕ್ಸಾಂಪಲ್ ತೆಗೋಣ. ಬೆನ್ಸಿನ್ ಗೊತ್ತದೆ ನಿಮ್ಗೆ, ಇಟ್ ಈಸ್ ಸೈಕ್ಲಿಕ್ ಕಾಂಪೌಂಡ್, ಇಟ್ ಈಸ್ ಹ್ಯಾವಿಂಗ್ 3 ಡಬಲ್ ಬಾಂಡ್ಸ್. ಇದಕ್ಕೊಂದು ಏನು ಮಾಡೋಣ, ಒಂದು ಮೋರ್ ಎಲೆಕ್ಟ್ರೋ ನೆಗೆಟಿವ್ ಆಟಮನ್ನು ಫಿಕ್ಸ್ ಮಾಡೋಣ ಅಂತ. ಅವಾಗ ಏನಾಗ್ತದಪ್ಪ, ಇದು ಮೋರ್ ಎಲೆಕ್ಟ್ರೋ ನೆಗೆಟಿವ್ ಅದ ಅಂದರೆ ಈ ಒಂದು ಸಿಸ್ಟಮ್ ಇದು ಕಂಪ್ಲೀಟಾಗಿ ಇದೇನಪ್ಪ, ಇದು ಸಿಸ್ಟಮ್. ಆಮೇಲೆ ಇದೇನು ಗ್ರೂಪ್. ಎಲೆಕ್ಟ್ರಾನ್ ಎಕಡೆಯಿಂದ ಈ ಕಡೆ ಮೂವ್ ಆಗಬೇಕು, ಸಿಸ್ಟಮ್ನಿಂದ ಗ್ರೂಪಿಗೆ ಮೂವ್ ಆಗಬೇಕಾ, ಹಂಗಿದ್ರೆ ಎಲೆಕ್ಟ್ರಾನ್ಸ್ಗಳು ಮೂವ್ ಆಕತ್ತವ. ಓಕೆ, ಯಾವ ಥರ ಮೂವ್ ಆದವು, ಸಿಸ್ಟಮ್ನಿಂದ ಗ್ರೂಪಿಗೆ ಮೂವ್ ಆದವು. ಸೊ ಗ್ರೂಪ್ ಈಸ್ ಸ್ಲೈಟ್ಲಿ ಎಲೆಕ್ಟ್ರೋ ನೆಗೆಟಿವ್ ಆ್ಯಂಡ್ ದ ಸಿಸ್ಟಮ್ ಈಸ್ ಸ್ಲೈಟ್ಲಿ ಎಲೆಕ್ಟ್ರೋ ಪಾಸಿಟಿವ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋದು ಪಾಸಿಟಿವ್ ಎಫೆಕ್ಟ್ ಅಂತ. ಹೇಗೆ ಪಾಸಿಟಿವ್ ಎಫೆಕ್ಟ್? ಈ ಪಾಸಿಟಿವ್ ಎಫೆಕ್ಟ್ ಅಂತಂದರೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಾಮ್ ಸಿಸ್ಟಮ್ ಟು ಗ್ರೂಪ್ ಅಲ್ಲ, ಗ್ರೂಪ್ ಟು ಸಿಸ್ಟಮ್. ಏನಂತ ಬರೀಬೇಕು ನಾವಿಲ್ಲಿ, ಗ್ರೂಪ್ ಟು ಸಿಸ್ಟಮ್ ಅಂತ ಬರೀಬೇಕು. ಆಮೇಲೆ ಗ್ರೂಪ್ ಟು ಸಿಸ್ಟಮ್ ಆದಾಗ ಇಲ್ಲಿ ಗ್ರೂಪ್ ಏನಾಗ್ತದ, ಗ್ರೂಪ್ ಟು ಸಿಸ್ಟಮ್. ಇದಕ್ಕೊಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ. ಎಕ್ಸಾಂಪಲ್ ಕಾರ್ಬನ್ 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 ಲಾಂಗ್ ಚೈನ್. ನೆಕ್ಸ್ಟ್ ವಾಯ್ ಏನೇನು ಮಾಡಿರ್ತೀನಿ ನಾನು, ಗ್ರೂಪ್ ಆಗಿ ತೊಗೊತೀನಿ ನೋಡಿರಿ. ಮೋರ್ ಎಲೆಕ್ಟ್ರೋ ನೆಗೆಟಿವ್ ಅಲ್ಲ, ಲೆಸ್ ಎಲೆಕ್ಟ್ರೋ ನೆಗೆಟಿವ್. ಸಾರಿ, ಗ್ರೂಪ್ ಏನಿದೆ ಲೆಸ್ ಎಲೆಕ್ಟ್ರೋ ನೆಗೆಟಿವ್ ಅನ್ನೋಕ್ಕಿಂತ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೂ ನಡೀತದೆ. ಲೆಸ್ ಎಲೆಕ್ಟ್ರೋ ನೆಗೆಟಿವ್ ತಗೊಳ್ಳೋಣ, ಇಲ್ಲ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಗ್ರೂಪ್ ಅಂತಲೂ ಹೇಳ್ಬೋದು. ಲೆಸ್ ಎಲೆಕ್ಟ್ರೋ ನೆಗೆಟಿವ್ ಆರ್ ಮೋರ್ ಪಾಸಿಟಿವ್, ಮೋರ್ ಎಲೆಕ್ಟ್ರೋ ಪಾಸಿಟಿವ್ ದ್ಯಾನ್ ಸಿಸ್ಟಮ್ ಅಂತ ನಾವು ಹೇಳುತ್ತೆ. ನೆಕ್ಸ್ಟ್ ಇದೇನಪ್ಪ, ಕಂಪ್ಲೀಟ್ ಸಿಸ್ಟಮ್ ಆಯಿತು. ಈಗ ಈ ಒಂದು ಗ್ರೂಪು ಎಲೆಕ್ಟ್ರಾನನ್ನು ಏನು ಮಾಡ್ತದ, ಕೊಡ್ತದ, ಗೇನ್ ಆಗ್ತದೆ, ಡೊನೇಟ್ ಆಗ್ತದೆ. ಯಾವುದ್ರೊಳಗೆ, ಸಿಸ್ಟಮ್ ಒಳಗೆ ಡೊನೇಟ್ ಆಗ್ತದೆ. ಯಾಕಂತಂದ್ರೆ ಇದು ಲೆಸ್ ಎಲೆಕ್ಟ್ರೋ ನೆಗೆಟಿವ್ ದ್ಯಾನ್ ದ ಸಿಸ್ಟಮ್. ಸಿಸ್ಟಮ್ಗಿಂತ ಇದು ಲೆಸ್ ಎಲೆಕ್ಟ್ರೋ ನೆಗೆಟಿವ್ ಅಂದರೆ ಸಿಸ್ಟಮ್ ಮೋರ್ ಎಲೆಕ್ಟ್ರೋ ನೆಗೆಟಿವ್. ಇಲ್ಲಿ ಸಿಸ್ಟಮ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಅಂತಂದ್ರೆ ಈ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಗ್ರೂಪ್ನಿಂದ ಸಿಸ್ಟಮ್ ಕಡೆಗೆ ಮೂವ್ ಆಗ್ತಾವೆ. ಗ್ರೂಪ್ನಿಂದ ಸಿಸ್ಟಮ್ ಕಡೆಗೆ ಮೂವ್ ಆಗ್ತಾವ ಅಂತಂದ್ರೆ ಇದು ಎಲೆಕ್ಟ್ರಾನ್ ಕಳ್ಕೊಂಡಂಗೆ ಆಗ್ತದೆ, ಇದು ಎಲೆಕ್ಟ್ರಾನ್ ಪಡ್ಕೊಂಡಂಗೆ ಆಗ್ತದೆ. ಹಾಗಾಗಿ ಎಲೆಕ್ಟ್ರಾನ್ ಕಳ್ಕೊಂಡಂಗೆ ಮೀನಿಂಗ್ ಏನಪ್ಪ, ಸ್ಲೈಟ್ಲಿ ಎಲೆಕ್ಟ್ರೋ ಪಾಸಿಟಿವ್ ಆರ್ ಪಾರ್ಷಿಯಲಿ ಪಾಸಿಟಿವ್ ಅಂತ ನಾವು ಕರಿತೀವಿ. ಇಲ್ಲಿ ಫಸ್ಟ್ ಕಾರ್ಬನ್ ಏನು ಪಾರ್ಷಿಯಲಿ ನೆಗೆಟಿವ್ ಆಗ್ತದೆ, ಸೆಕೆಂಡ್ ಕಾರ್ಬನ್ ಸ್ವಲ್ಪ ನೆಗೆಟಿವ್ ಆಗ್ತದೆ. ಯಾಕಂತಂದ್ರೆ ಆ್ಯಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ನೆಗೆಟಿವಿಟಿ ಏನಾಗ್ತದಪ್ಪ, ಡಿಕ್ರೀಸ್ ಹಾಕ್ಕೊಂತ ಹೋಗ್ತದೆ, ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸ್ ಹಾಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೇನು ಮಾಡೋಣ ಅಂತಂದ್ರೆ, ಸೊ ಎಲೆಕ್ಟ್ರಾನ್ಸ್ ಆರ್ ವಿತ್ಡ್ರಾನ್ ಅಲ್ಲ, ಇಲ್ಲೇನು ಬರ್ತೀವಿ, ಡೊನೇಟೆಡ್ ಅಂತ ಬರ್ತೀವಿ. ಡೊನೇಟೆಡ್ ಫ್ರಾಮ್ ದ ಸಿಸ್ಟಮ್ ಅಲ್ಲ, ಫ್ರಾಮ್ ದ ಗ್ರೂಪ್ ಟು ದ ಸಿಸ್ಟಮ್, ಫ್ರಾಮ್ ದ ಗ್ರೂಪ್ ಟು ದಿ ಸಿಸ್ಟಮ್. ಹಾಗಾಗಿ ಪಾಸಿಟಿವ್ ಎಫೆಕ್ಟನ್ನು ನಾವು ಇನ್ನೊಂದು ಹೆಸರಿಂದ ಏನು ಕರಿತೀವಿ, ಡೊನೇಷನ್ ಗ್ರೂಪ್ ಅಥವಾ ಡೊನೇಷನ್ ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡೊನೇಷನ್ ಎಫೆಕ್ಟ್ ಅಂತಲೂ ಹೇಳ್ಬೋದು. ಇಲ್ಲಿ ಏನು ತಗೋಣ, ವಾಯ್ ಅಂತ ತಗೋಣ. ಇಲ್ಲಿ ವಾಯ್ನಿಂದ ಎಲೆಕ್ಟ್ರಾನ್ ಏನಾಗ್ತದೆ, ಸಿಸ್ಟಮಿಗೆ ಮೂವ್ ಆಗಕತ್ತದ. ವಾಯ್ನಿಂದ ಎಲೆಕ್ಟ್ರಾನ್ ಸಿಸ್ಟಮ್ ಮೂವ್ ಆಗತ್ತಂದ್ರೆ ಸಿಸ್ಟಮ್ ಸ್ಲೈಟ್ಲಿ ಎಲೆಕ್ಟ್ರೋ ನೆಗೆಟಿವ್ ಆ್ಯಂಡ್ ಸೊ ಇದು ಸ್ಲೈಟ್ಲಿ ನೆಗೆಟಿವ್, ಏನಂತಪ್ಪ ಗ್ರೂಪ್ ಸ್ಲೈಟ್ಲಿ ಪಾಸಿಟಿವ್ ಅಂತ ನಾವು ಹೇಳ್ತೀವಿ. ಇವೇನದು ಪಾಸಿಟಿವ್ ಐ ಎಫೆಕ್ಟ್ ಆ್ಯಂಡ್ ನೆಗೆಟಿವ್ ಐ ಎಫೆಕ್ಟ್. ಅದು ಈ ಒಂದು ಪಾಸಿಟಿವ್ ಐ ಎಫೆಕ್ಟು ನೆಗೆಟಿವ್ ಐ ಎಫೆಕ್ಟು ಆರ್ಡರ್, ಅದಕ್ಕೊಂದು ಆರ್ಡರ್ ಇದೆ. ಆರ್ಡರ್ ಅಂದ್ರೆ ಅರ್ಥ ಏನಿಲ್ಲಿ, ಆರ್ಡರ್ ಅಂತಂದರೆ ಪ್ರತಿಯೊಂದು ಕಾಂಪೌಂಡಿಗೂ ಅದರದ್ದೇ ಆದಂತಹ ನೆಗೆಟಿವಿಟಿ, ಎಲೆಕ್ಟ್ರೋ ನೆಗೆಟಿವಿಟಿ ಅಥವಾ ಎಲೆಕ್ಟ್ರೋ ಪಾಸಿಟಿವಿಟಿ ಇದೆ. ಅದು ಆದ ನಂತರ ಏನು ಬರ್ತದೆ ಅಂತಂದರೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಬರ್ತವೆ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ಗಳು ಯಾವಿದಾವೆ, ಆಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ಗಳು ಯಾವಿದಾವೆ, ಆ ಒಂದು ಗ್ರೂಪ್ಸ್ಗಳನ್ನು ಯಾವ ಥರ ನಾವು ಐಡೆಂಟಿಫೈ ಮಾಡಬೇಕು ಅಂತ ಪ್ರಶ್ನೆ ಹುಡ್ತದೆ. ಅದಕ್ಕಾಗಿ ಇಲ್ಲೊಂದಿಷ್ಟು ಸಿಸ್ಟಮ್ಗಳಿದ್ದಾವೆ ಅಥವಾ ಇಲ್ಲೊಂದಿಷ್ಟು ಫಂಕ್ಷನಲ್ ಗ್ರೂಪ್ಸ್ಗಳಿದ್ದಾವೆ, ಅವ್ನು ನೋಡ್ಕೊಂಡು ತಗೊಂಡಂತೆ. ನೆಗೆಟಿವ್ ಐ ಎಫೆಕ್ಟಿಂಗ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಅಂತಂದರೆ ಕೆಲವೊಂದಿಷ್ಟು ಗ್ರೂಪ್ಸ್ಗಳಿದ್ದಾವೆ. ಇವೇನು ಮಾಡ್ತಾವೆ, ಆಲ್ವೇಸ್ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾವೆ ಅಥವಾ ಎಲೆಕ್ಟ್ರಾನನ್ನು ತಮ್ಮ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾವೆ. ಅವುಗಳು ಯಾವ್ದು ಅಂತಂದ್ರೆ ಆಲ್ ಫಂಕ್ಷನಲ್ ಗ್ರೂಪ್ಸ್ ಎಕ್ಸೆಪ್ಟ್ ಅಲ್ಕೈಲ್ ಗ್ರೂಪ್. ಅಲ್ಕೈಲ್ ಗ್ರೂಪ್ ಹೊರತುಪಡಿಸಿ ಎಲ್ಲ ಏನಪ್ಪ ಅಂತಂದ್ರೆ ಫಂಕ್ಷನಲ್ ಗ್ರೂಪ್ಸ್ಗಳು ನಾವು 10th ಕಲ್ತಿದ್ವಿ. ಒಂದನೇದಾಗಿ CHO ಗ್ರೂಪ್ ಅಂತ ಬರ್ತದೆ, ಏನಿದು ಆಲ್ಡಿಹೈಡ್ ಗ್ರೂಪ್. ಹೌದಾ, ಆಲ್ಡಿಹೈಡ್ ಗ್ರೂಪ್ ಬರ್ತೈತೆ. ಅದು ಆದ ನಂತರ OH ಗ್ರೂಪ್, ಆಲ್ಕೋಹಾಲ್ ಗ್ರೂಪ್ ಅಂತ ಕರಿತೀವಿ ನಾವು, ಆಲ್ಕೋಹಾಲ್ ಗ್ರೂಪ್. ನೆಕ್ಸ್ಟ್ C ಡಬಲ್ ಬಾಂಡ್ O ಅಂತಂದ್ರೆ ಕೀಟೋನ್ ಗ್ರೂಪ್. ಆಮೇಲೆ NH2 ಅಂತಂದ್ರೆ ಅಮೈನೋ ಗ್ರೂಪ್. ನಂತರ CN ಗ್ರೂಪ್ ಅಂದರೆ ಸೈನೈಡ್ ಗ್ರೂಪ್. ಅದಂತ COOH ಕಾರ್ಬಾಕ್ಸಿಲಿಕ್ ಗ್ರೂಪ್. ಇವೆಲ್ಲ ಏನ್ರಿ, ಇವೆಲ್ಲ ಎಲೆಕ್ಟ್ರಾನನ್ನು ವಿತ್ಡ್ರಾ ಮಾಡ್ಕೊಳ್ಳೋಂಥ ಗ್ರೂಪ್ಗಳು.
ಹಾಗಿದ್ರೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡುವಂಥ ಗ್ರೂಪ್ಗಳು ಯಾವುವು ಇಲ್ಲಿದ್ದಾವೆ ನೋಡ್ರಿ. ಆಲ್ ಅಲ್ಕೈಲ್ ಗ್ರೂಪ್ಸ್, ಎಕ್ಸಾಂಪಲ್ ಮಿಥೈಲ್, ಈಥೈಲ್, ಐಸೋಪ್ರೋಪೈಲ್, ಆಮೇಲೆ ಏನಪ್ಪ ಅಂತ ಟರ್ಷರಿ ಬ್ಯೂಟೈಲ್ ಅಂತ ಬರ್ತವೆ. ಇನ್ನೂ ಕೆಲವೊಂದಿಷ್ಟು ಇದ್ದಾವೆ, ನಾ ಎಲ್ಲ ಇಲ್ಲಿ ಪಟ್ಟಿ ಮಾಡಿಲ್ಲ. ಇವು ಎಕ್ಸಾಂಪಲ್ಗಳು ಅಷ್ಟೇ, ನೀವೇನು ಮಾಡಬೇಕು ಮುಂದೆ ನೋಡ್ಕೊತ ಹೋಗಬೇಕಾಗ್ತದೆ. ಆಮೇಲೆ ಇಂಡಕ್ಟಿವ್ ಎಫೆಕ್ಟ್ದು ಫೈನಲ್ ಸ್ಟೇಜಿಗೆ ಬಂದುಬಿಟ್ಟು ನಾವು ಅದೇನಂತಂದರೆ ಅಪ್ಲಿಕೇಶನ್ಸ್. ನಮ್ಮ ರಿಯಲ್ ಲೈಫಲ್ಲಿ ಎಲ್ಲೆಲ್ಲಿ ಅಪ್ಲಿಕೇಶನ್ ಆಗ್ತದೆ ಇಂಡಕ್ಟಿವ್ ಎಫೆಕ್ಟ್. ಅಪ್ಲಿಕೇಶನ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಅಂತೇಳಿ ಒಟ್ಟಾರೆಯಾಗಿ ಇಲ್ಲಿ 5 ಅಪ್ಲಿಕೇಶನ್ಸ್ಗಳಿದ್ದಾವೆ. ನಂಬರ್ 1 ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್, ಸ್ಟೆಬಿಲಿಟಿ. ನಂಬರ್ 2 ಸ್ಟೆಬಿಲಿಟಿ ಆಫ್ ಕಾರ್ಬೋ ಆನಯಾನ್. ನಂಬರ್ 3 ಸ್ಟೆಬಿಲಿಟಿ ಆಫ್ ಫ್ರೀ ರ್ಯಾಡಿಕಲ್ಸ್. ನಂಬರ್ 4 ಅಸಿಡಿಟಿ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಆಮೇಲೆ ನಂಬರ್ 5 ಬೆಸಿಸಿಟಿ ಆಫ್ ಅಮೈನ್ಸ್ ಅಂತೇಳಿ. ಇವು ಅತಿ ಉತ್ತಮವಾದಂಥ ಅಪ್ಲಿಕೇಶನ್ಸ್ಗಳು. ಪ್ರತಿಯೊಂದಕ್ಕೂ 10 ನಿಮಿಷಗಳ ಎಕ್ಸ್ಪ್ಲನೇಷನ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಆಮೇಲೆ ಈ ವಿಡಿಯೋನ ನಿಮಗೆ ಚೆನ್ನಾಗಿ ಅನಿಸಿತು ಅಂತಂದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.